ಅಪರಾಧಿಗಳು ಮತ್ತು ನಿರಪರಾಧಿಗಳ ಮಧ್ಯೆ ವಕೀಲರ ಪಾತ್ರ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಸತ್ಯಾಸತ್ಯತೆಯನ್ನು ಪರಾಮರ್ಶಿಸಿ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೊಡಿಸೋ ಪಾತ್ರ ವಕೀಲರದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅಂದರೆ ಒಬ್ಬ ರಾಮನಗರ ಜಿಲ್ಲೆಯಲ್ಲಿ ವಕೀಲನಾಗಿ ಶ್ರೀಯುತ ಚಾಂದ್ ಪಾಷಾರವರು ಅವರು ವಕೀಲ ವೃತ್ತಿಯ ಕರ್ತವ್ಯವೇನು, ತನ್ನ ಜವಾಬ್ದಾರಿ ಏನು ಅನ್ನತಕ್ಕಂಥದ್ದನ್ನು ಮರೆತು ನಡ್ಕೊಳ್ತಾ ಇದ್ದಾರೆ. ಸಮಾಜದ ಮಧ್ಯದಲ್ಲಿ ಒಂದು ಅಶಾಂತಿಯನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಅವರು ಭಾಳ ಸಾಮಾಜಿಕ ಜಾಲತಾಣದಲ್ಲಿ ಅವರ ಇತ್ತೀಚಿನ ಕೆಲವು ಹೇಳಿಕೆಗಳು ಮತ್ತು ಅವರು ಕೆಲವು ಪೋಸ್ಟ್ಗಳನ್ನು ನೋಡಿದಾಗ ಸಮಾಜದಲ್ಲಿ ಒಂದು ರೀತಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಕಂಡು ಬಂದಿದೆ. ಬೇರೆ ಬೇರೆ ತೀರ್ಪುಗಳನ್ನು ಉಲ್ಲೇಖ ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೋಸ್ಕರನೇ ಚಾಂದ್ ಪಾಷಾರವರು ಮಾತಾಡಿರ್ತಕ್ಕಂಥದ್ದು ಬೇರೆ ಬೇರೆ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಅಲಹಾಬಾದ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನ ಬಗ್ಗೆ ಜ್ಞಾನವ್ಯಾಪಿ ಮಸೀದಿ ಮತ್ತು ಆ ದೇವಸ್ಥಾನ ಮಸೀದಿಯಲ್ಲಿ ಮಂದಿರ ಈ ವಿಷಯದ ಬಗ್ಗೆ ಒಂದು ತೀರ್ಪು ಕೊಟ್ಟ ಮೇಲೆ ಆ ತೀರ್ಪಿನ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಂಥವ್ರು ಹೈಯರ್ ಕೋರ್ಟ್ಗೆ ಹೋಗ್ತಾರೆ. ಅಲ್ಲೂ ಸಹ ಜ್ಞಾನವ್ಯಾಪಿ ಮಸೀದಿ ಬಗ್ಗೆ ಲೋಯರ್ ಕೋರ್ಟ್ ಕೊಟ್ಟಂಥ ತೀರ್ಪನ್ನೇ ಎತ್ತಿ ಹಿಡಿಯುತ್ತೆ. ಇದೆಲ್ಲ ಆದಮೇಲೂ ಸಹ ಶ್ರೀಯುತ ಚಾಂದ್ ಪಾಷಾರವರು ಐಜೂರು ಇವರು ಸಾಮಾಜಿಕ ಜಾಲತಾಣದಲ್ಲಿ ಭಾಳ ಕೆಟ್ಟದಾಗಿ ಆ ಜುಡಿಷಿಯರಿ ಆ ತೀರ್ಪಿನ ಬಗ್ಗೆ ಉಲ್ಲೇಖ ಮಾಡಿ ತಾವೊಂದು ಪೋಸ್ಟನ್ನು ಹಾಕಿದ್ದಾರೆ. ನನಗೆ ಇವತ್ತು ಅವ್ರು ಏನು ಹಾಕಿದ್ದಾರೆ ಅನ್ನೋಂಥದ್ದನ್ನು ಹೇಳಲಿಕ್ಕೆ ಬೇಜಾರಾಗ್ತದೆ. ಅಷ್ಟು ಕೆಟ್ಟ ಪದಗಳಲ್ಲಿ ನ್ಯಾಯಾಧೀಶರನ್ನು ನಿಂದನೆ ಮಾಡಿ ಹಾಕಿದ್ದಾರೆ. ನಿಮ್ಗೆ ಅದರದ್ದು ಥ್ರೂ ಕಾಪಿ ಮುಖೇನ ನಾವು ಕಳಿಸ್ಕೊಡ್ತಾರೆ. ಅದು ಪತ್ರಿಕೆಯಲ್ಲಿ ಬರೀಬೋದಾ ಅನ್ನತಕ್ಕಂಥ ಯೋಚನೆ ಮಾಡಿ ನೀವು ತೀರ್ಮಾನ ಮಾಡಬೇಕಾದ್ರೆ ಅಷ್ಟು ಕೆಟ್ಟ ಪದಗಳನ್ನು ಉಪಯೋಗಿಸ್ಕೊಂಡು ಯಾವುದೋ ಒಂದು ಮರ್ಜಿಗೆ ಒಳಗಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಮೆಂಟ್ಸ್ ಮಾಡಿದ್ದಾರೆ. ನನಗನ್ನಿಸುತ್ತೆ ರಾಮನಗರ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇಲ್ಲಿನ ಜಿಲ್ಲಾಡಳಿತ ಸೋಮೋಟ ಕೇಸನ್ನು ತೆಗೆದುಕೊಂಡು ಆತನ ಮೇಲೆ ಕೇಸಸ್ಸನ್ನು ಬುಕ್ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿಯನ್ನು ಕದಲಿಕ್ಕೆ ನೀವು ಹೊರಟಿದ್ದೀವಿ ಅಂತೇಳಿ ಆತನ ಮೇಲೆ ಕೇಸನ್ನು ಬುಕ್ ಮಾಡಿ ಇಷ್ಟೊತ್ತು ಕಾಲ ಆತನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕಾಯ್ತು ಅವ್ರನ್ನ. ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಷ್ಟೆಲ್ಲ ಈತನ ಮೇಲೆ 2ನೇ ತಾರೀಕು ವಕೀಲರ ಸಂಘ 2ನೇ ತಾರೀಕು ಶಿವಾನಂದ್ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 3ನೇ ತಾರೀಕು ಶಿವಾನಂದ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 6ನೇ ತಾರೀಕು ನಮ್ಮ ರಾಮನಗರ ಅಡ್ವೊಕೇಟ್ ಅಸೋಸಿಯೇಷನ್ ನ್ಯಾಯಾಧೀಶರ ನಮ್ಮ ಲಾಯರ್ಗಳ ಸಂಘ ಹೋಗಿ ಆತನ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇಷ್ಟು ಕಂಪ್ಲೇಂಟ್ ಕೊಟ್ಟು ಶಿವಾನಂದರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಈಗ ಆಲ್ರೆಡಿ FIR ಆಗಿದೆ. 2ನೇ ತಾರೀಕು 3ನೇ ತಾರೀಕು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು 6ನೇ ತಾರೀಕು ಅಡ್ವೊಕೇಟ್ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಟ್ಟಿದೆ. 7ನೇ ತಾರೀಕು ಚಾಂದ್ ಪಾಷ್ ಅವರು ಮತ್ತೆ ಲಾಯರ್ಸ್ಗಳ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಆ ಲಾಯರ್ಸ್ಗಳ ಮೇಲೇ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೇಸ್ ಹಾಕುವಂಥದ್ದು FIR ಹಾಕುವಂಥದ್ದು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಬ್ ಇನ್ಸ್ಪೆಕ್ಟ್ರು ರಾಮನಗರ ಐಜೂರು ಠಾಣೆ ಸಬ್ ಇನ್ಸ್ಪೆಕ್ಟ್ರು ತನ್ವೀರ್ ಹುಸೇನ್ ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿಗಳನ್ನು ಏನು ಅಂತ ಪೂರ್ಣ ವಿಚಾರ ಮಾಡಿ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದನ್ನು ಕಾಪಿಯನ್ನು ಸ್ಟಡಿ ಮಾಡಿ ಮತ್ತು ಅವ್ರನ್ನ ಕರೆಸಿಸಿ ವಿಚಾರಣೆ ಮಾಡಿ FIR ಹಾಕ್ಬೇಕಾದ್ರೆ ಈಗ ಆಲ್ರೆಡಿ 3ನೇ ತಾರೀಕು ಶಿವಾನಂದರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ಮರೆಮಚ್ಚಲಿಕ್ಕೋಸ್ಕರ ಶಿವಾನಂದರು ಕೊಟ್ಟಿರೋ ಕಂಪ್ಲೇಂಟಿಗೆ ಶೆಲ್ಟ್ರ್ ತೊಗೊಳ್ಳಿಕ್ಕೋಸ್ಕರನೇ ನೆರಳು ತೊಗೊಳ್ಳಿಕ್ಕೋಸ್ಕರನೇ ಇವು 6ನೇ ತಾರೀಕು ಲಾಯರ್ಗಳ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ. 3ನೇ ತಾರೀಕು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಿದ್ರೆ 6ನೇ ತಾರೀಕು ಅವ್ನು ಕಂಪ್ಲೇಂಟ್ ಕೊಡೋ ಪ್ರಶ್ನೆ ಬರ್ತಾನೆ ಇರಲಿಲ್ಲ, ಕ್ರಮ ತೊಗೊಂಡಿದ್ರೆ. ಇಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಪೊಲೀಸ್ ಠಾಣೆ ಎಲ್ಲೋ ಒಂದು ರೀತಿಯಲ್ಲಿ ಯಾರೋ ಮರ್ಜಿನಲ್ಲಿ ಕೆಲಸ ಮಾಡ್ತಾಯಿದೆ ಅನ್ನೋ ರೀತಿಯಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಕಾಲೇ ಮೊನ್ನೆ ಗೃಹ ಸಚಿವರು ಯಾರೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕದಡೋ ರೀತಿಯಲ್ಲಿ ನಡ್ಕೊಂಡ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೊಗೊಳ್ತೀವಿ ಅಂತ ಹೋಮ್ ಮಿನಿಸ್ಟ್ರಿ ಹೇಳ್ತಾರೆ.
ಇಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಕೆಟ್ಟದಾಗಿ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಇದು ಭಾಳ ಗಂಭೀರವಾಗಿ ಕ್ರಮ ತಗೋಬೇಕಾಗಿರ್ತಕ್ಕಂಥ ಘಟನೆ ಮತ್ತು ಇದು ಗೃಹ ಸಚಿವರ ಗಮನಕ್ಕೆ ತರಬೇಕಾಗಿತ್ತು. ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಗೃಹ ಸಚಿವರ ಗಮನಕ್ಕೆ ತಂದಿದ್ದಾರೆ ಏನೋ ಅಂತ ಗೊತ್ತಿಲ್ಲ. ನಾವು ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಾವು ಸೋಮವಾರ ಸೆಷನ್ಸ್ ಇರೋದ್ರಿಂದ ಸೋಮವಾರ ಅಥವಾ ಮಂಗಳವಾರ ದಿನ ನಾವು ರಾಜ್ಯದ ಉನ್ನತ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಈ ರಾಮನಗರ ಐಜೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ವಿರುದ್ಧವಾಗಿ ಮತ್ತು ಚಾಂದ್ ಪಾಷಾ ಅವ್ರ ವಿರುದ್ಧವಾಗಿ ನಾವು DG ಅವ್ರನ್ನ ಭೇಟಿ ಮಾಡಿ ನಾವು ಇವ್ರ ವಿರುದ್ಧ ಒಂದು ಕಂಪ್ಲೇಂಟನ್ನು ನಾವು ಕೊಡ್ತೀವಿ. ಅಷ್ಟರೊಳಗಡೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತನ್ವೀರ್ ಪಾಷಾ ಅವ್ರನ್ನ ಮೇಲೆ ಕ್ರಮ ತಗೋಬೇಕು, ಅವ್ರ ಮೇಲೆ ಬಂಧಿಸಬೇಕು. ಇದಲ್ಲದೆ ಇವ್ರ ಮೇಲೆ ಒಂದು ಸಸ್ಪೆಕ್ಟ್ ಐಯನ್ನು ಇಡಲೇಬೇಕಾಗಿದೆ. ಒಂದು ಅನುಮಾನಾಸ್ಪದ ಕಣ್ಣನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳು ಇಟ್ಟು ಇವರ ಚಲನವಲನಗಳನ್ನು ಗಮನಿಸಿ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವ್ರ ಮೇಲೆ ಒಂದು ಸರಿಯಾದ ಒಂದು ರಿಪೋರ್ಟನ್ನು ಕಳಿಸ್ಕೊಡ್ಬೇಕಾಗ್ತದೆ ಪೊಲೀಸ್ ವರಿಷ್ಠಾಧಿಕಾರಿಗಳು. ಆ ನಿಟ್ಟಿನಲ್ಲಿ ತಕ್ಷಣವೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಇವ್ರ ಮೇಲೆ ಭಾಳ ಗಂಭೀರವಾದಂಥ ಒಂದು ನಿಗೂಢವಾದಂಥ ಒಂದು ಕಣ್ಣನ್ನು ಇವ್ರ ಮೇಲೆ ಇಟ್ಟು ಇವರ ಚಲನವಲನಗಳನ್ನು ಮಾಹಿತಿಗಳನ್ನು ಕಾಲಕ್ಕೆ ಉನ್ನತಾಧಿಕಾರಿಗೆ ಕಳಿಸ್ಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತಾ ಇದೆ. ಜೊತೆಯಲ್ಲಿ ಇವತ್ತು ರಾಮನಗರ ಐಜೂರು ಠಾಣೆ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ಹುಸೇನ್ ಅವರು ಎಲ್ಲ ಒಂದು ರೀತಿ ಏಕಪಕ್ಷೀಯವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ. ಅವ್ರ ಮೇಲೆ ಕ್ರಮ ತಗೋಬೇಕು. ತಗೊಳ್ಳಿಲ್ಲ ಅಂತೇಳಿ ನಾವು ಅವ್ರ ಮೇಲೆ ಸೋಮವಾರ ಅಥವಾ ಮಂಗಳವಾರ ದಿನ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಇವ್ರ ಬಗ್ಗೆ ಪತ್ರದ ಮುಖೇನ ನಾವು ಹೋಗಿ ಒಂದು ನಿಯೋಗವಾಗಿ ಇಲ್ಲಿನ ಅಡ್ವೊಕೇಟ್ಸ್ ಮುಖೇನ ನಾವೊಂದು ನಿಯೋಗವಾಗಿ ಇವ್ರ ಮೇಲೆ ಕ್ರಮ ತಗೋಬೇಕು, ಚಾಂದ್ ಪಾಷಾ ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೂ ಸಹ ಕ್ರಮ ತಗೋಬೇಕು ಅನ್ನತಕ್ಕಂಥ ಬಲವಾದ ಒತ್ತಡವನ್ನು ಸರ್ಕಾರದ ಮೇಲೆ ನಾವು ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಚಾಂದ್ ಪಾಷಾ ಅವರು ಆಗ್ತಾಯಿದ್ರು ಸಹ ಇಲ್ಲಿನ ಶಾಸಕರು ಏನು ಮಾಡ್ತಾಯಿದ್ರು ಅರ್ಥ ಆಗ್ತಾಯಿಲ್ಲ. ಚಾಂದ್ ಪಾಷಾ ಅವ್ರು ಏನಾದ್ರು ಚಾಂದ್ ಪಾಷಾ ಅವರ ಪರವಾಗಿ ಇಲ್ಲಿನ ಶಾಸಕರೇನಾದರೂ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರಾ ಏನು ಅನ್ನೋಂಥದ್ದು ಸಹ ಒಂದು ಅನುಮಾನ ಬರ್ತದೆ. ಚುನಾಯಿತ ಶಾಸಕರು ರಾಮನಗರದ ಸ್ವಾಸ್ಥ್ಯವನ್ನು ಕದಡುವಂಥವ್ರು ಯಾರೇ ಇದ್ದರೂ ಸಹ ನಿರ್ದಾಕ್ಷಿಣ್ಯವಾಗಿ ಅವ್ರ ವಿರುದ್ಧವಾಗಿ ಕ್ರಮ ತಗೊಳ್ಳೋದಕ್ಕೆ ಮಾನ್ಯ ಶಾಸಕರು ಒತ್ತಾಯ ಮಾಡಬೇಕು. ಇಲ್ದಿರ ಅವ್ರ ಮೇಲೂ ಸಹ ಒಂದು ರೀತಿ ಅನುಮಾನ ಹುಟ್ಟುತ್ತೆ ಅನ್ನತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ.